ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ರುಚಿಯಾದ ಬೀನ್ಸು ಬೇಳೆ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬೇಳೆ ತೊಗೊಂಡು ಅದನ್ನು ನೆನಾಕಿದ್ದೀನಿ. 5ರಿಂದ 6 ಬೀನ್ಸ್, 2 ಟೊಮ್ಯಾಟೊ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, 3ರಿಂದ 4 ಮೂಲಂಗಿ, 2ರಿಂದ 3 ಈರುಳ್ಳಿ ಇದನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಬೇಳೆನ ಹಾಕ್ಕೊಳ್ಳಿ. ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಹಿಂಗೆ ಮಾಡೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್, ನೀರು, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ, ಒಗ್ಗರಣೆಗೆ ಬೇಕಾದಷ್ಟು ಸಾಸಿವೆ, ಜೀರಿಗೆ, ಇದನ್ನು ಒಂದು 5 to 10 ಸೆಕೆಂಡ್ಸ್ ಫ್ರೈ ಆಗೋದಕ್ಕೆ ಬಿಡಿ. ನಂತರ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನಾನು ಇಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಬೆಳ್ಳುಳ್ಳಿ, ನಂತರ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಮೂಲಂಗಿ ಇಷ್ಟ ಇಲ್ಲ ಅಂದರೂ ಕೂಡ ಈ ಸಾಂಬಾರು ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲರೂ ಮೂಲಂಗಿ ತಿಂತಾರೆ. ಈ ಸಾಂಬಾರು ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ ಹಾಕ್ಕೊಂಡು ಇದನ್ನು 1-2 ಮಿನಿಟ್ಸ್ ಫ್ರೈ ಮಾಡಿ. ಈರುಳ್ಳಿ ಮತ್ತು ಟೊಮ್ಯಾಟೊ ನೀಟಾಗಿ ಫ್ರೈ ಆಗೋ ತನಕ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿ. ಒಗ್ಗರಣೆ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಂತರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಫ್ರೈ ಮಾಡಿ. ನಾವು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿದ ಮೇಲೆ 2 ಮಿನಿಟ್ಸ್ ಫ್ರೈ ಮಾಡಬೇಕು. ಆವಾಗ ಘಾಟ್ ಇರೋದಾಗಲಿ ಇಲ್ಲ ಒಗ್ಗರಣೆ ಸ್ಮೆಲ್ಲು ಇಲ್ಲ ಒಗ್ಗರಣೆ ತಿಂದಂಗೆ ಅನಿಸಲ್ಲ. ಇದು ನೀಟಾಗಿ ಫ್ರೈ ಆದರೆ ನಮಗೆ ಆ ಥರ ಯಾವುದೇ ಟೇಸ್ಟು ಬರಲ್ಲ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇದು ನೀಟಾಗಿ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರೋಂಥ ಮೂಲಂಗಿನ ಈ ಒಗ್ಗರಣೆಗೆ ಹಾಕಿ. ಮೂಲಂಗಿ ನಾವು ಹಾಕಿರೋ ಒಗ್ಗರಣೆಗೆ ನೀಟಾಗಿ ಅಂಟ್ಕೋಬೇಕು. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲೇ 2 ಮಿನಿಟ್ಸ್ ಕುಕ್ ಮಾಡಿ. ನೀವು ನೋಡ್ತಿರ್ಬೋದು ನಾನು ವಿಡಿಯೋದಲ್ಲಿ ಹೇಗೆ ಮೂಲಂಗಿನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ನೀವು ಈ ಥರ ಕುಕ್ ಮಾಡ್ಕೊಳ್ಳಿ. ಆವಾಗ ಮೂಲಂಗಿಗೂ ಸಹ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಬೇಳೆ ಮತ್ತು ಬೀನ್ಸು ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಂತರ ನಾವು ಬೇಯಿಸ್ಕೊಂಡಿರೋಂತಹ ಬೇಳೆ ಮತ್ತು ಬೀನ್ಸು ಮಿಶ್ರಣವನ್ನು ಹಾಕಿ. ಇವಾಗ ನೀರು ಹಾಕಬೇಡಿ, ಬರೀ ಬೇಳೆ ಮತ್ತು ಬೀನ್ಸನ್ನ ಹಾಕ್ಕೊಳ್ಳಿ. ಅದು ನೀಟಾಗಿ ಫ್ರೈ ಆದಮೇಲೆ ನಾವು ಕುಕ್ಕರಲ್ಲಿ ಇರುವಂತಹ ನೀರನ್ನು ಹಾಕ್ಕೋಬೋದು. ನೀರು ಹಾಕಿದ ನಂತರ ಸಾಂಬಾರನ್ನ ಕುದಿಯೋದಕ್ಕೆ ಬಿಡಿ. ಒಂದು ಸರಿ ಸಾಂಬಾರು ಕುದ್ದಾದ್ಮೇಲೆ ನೀವು ನೋಡ್ಬೋದು ಮೂಲಂಗಿ ಕಲರು ಚೇಂಜ್ ಆಗಿರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಮೂಲಂಗಿ ಬೆಂದಿದೆ ಅಂತ. ಮೂಲಂಗಿ ಬೆಂದ ನಂತರ ನೀವು ಸ್ಟವ್ನ ಆಫ್ ಮಾಡ್ಬೋದು. ಈ ಥರ ನೀವು ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿಕರವಾದ ಬೀನ್ಸು ಬೇಳೆ ಸಾಂಬಾರು ರೆಡಿಯಾಗಿದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಈ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.